ಮಾಡುತ್ತೇನೆ. ಅಲ್ಲದೆ ವೈಯಕ್ತಿಕವಾಗಿ ಆಗಲಿ ಅಥವಾ ಸಾಮೂಹಿಕವಾಗಿ ಆಗಲಿ ನಮ್ಮಲ್ಲಿರುವ ಎಲ್ಲ ಭೇದ ಭಾವಗಳನ್ನು ಹಿಂಸಾಚಾರಕ್ಕೆ ಅವಕಾಶ ನೀಡದೆ ಸಮಾಲೋಚನೆ ಹಾಗೂ ಸಂವಿಧಾನಾತ್ಮಕ ಕ್ರಮಗಳ ಮೂಲಕ ಪರಿಹರಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಎಲ್ಲರಿಗೂ ಬಡವರ, ಶೋಷಿತರ, ಹಿಂದುಳಿದ ವರ್ಗದವರ, ರೈತರ, ಕಾರ್ಮಿಕರ ಎದೆಯ ಹಾಡಾಗಿ ಉಳಿತವು ಅವರ ಹೆಜ್ಜೆಗಳು. ಈ ನಿಟ್ಟಿನಲ್ಲಿ ನಾನು ಅವರನ್ನ ಪ್ರಾತಸ್ಮರಣೀಯರು ಅಂತ ಕರೆದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯರಾಗಿದ್ದಂಥ ಡಿ ದೇವರಾಜು ಅರಸು ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿ ನಮ್ಮ ರಾಜ್ಯದ ರಾಜಕೀಯದಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ. ಸಾಮಾಜಿಕ ನ್ಯಾಯ ಅನ್ನುವಂಥ ಪರಿಕಲ್ಪನೆ ಬಗ್ಗೆ ನಾವು ಇವತ್ತು ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ನಿಂತು ಮಾತನಾಡಬೇಕಾದ್ರೆ ಡಿ ದೇವರಾಜ್ ಅವರ ಹೆಸರನ್ನ ತೆಗೆದುಕೊಳ್ಳದೆ ಮಾತಾಡಿದ್ರಿ ಅಂತಂದ್ರೆ ಅದು ಖಂಡಿತವಾಗ್ಲೂ ಅಪರಾಧವಾಗಿತ್ತು ಅಂತ ನನ್ನ ಒಂದು ಅಭಿಮತ. ಯಾಕೆ ಅಂತಂದ್ರೆ ಒಂದು ಸಮಾಜ ಎಲ್ಲಿರ್ತೋ, ನಮ್ಮ ಸಮಾಜಶಾಸ್ತ್ರೀಯ ಭಾಷೆಯೊಳಗ ಇಲ್ಲಿ ಕಾಲೇಜ್ ವಿದ್ಯಾರ್ಥಿಗಳು ಇದ್ರೆ ನಿಮಗೆ ಅರ್ಥ ಆಗುತ್ತೆ ಅನ್ಕೊಳ್ತೀನಿ. ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಒಂದು ಪ್ರಕ್ರಿಯೆ ಇದೆ, ಒಂದು ಪರಿಕಲ್ಪನೆ ಇದೆ. ಸಾಮಾಜಿಕ ಸ್ತರವಿನ್ಯಾಸ ಅಂತ ಕರಿತೀವಿ. ಅಂದ್ರೆ ಯಾವುದೇ ಒಂದು ಅಂಶದ ಆಧಾರದ ಮೇಲೆ, ಅದು ಜಾತಿ ಆಗಿರ್ಬೋದು, ಅಂತಸ್ತು ಆಗಿರ್ಬೋದು, ಬಣ್ಣ ಆಗಿರ್ಬೋದು, ಸಮಾಜದ ಜನರನ್ನ ಮೇಲು ಅಥವಾ ಕೀಳು ಅಂತ ಹೇಳಿ ನಾವು ನೋಡ್ತೀವಲ್ಲ, ಆ ವ್ಯವಸ್ಥೆ ಏನ್ ಕರ್ತಾರೆ ಸಾಮಾಜಿಕ ಸ್ತರವಿನ್ಯಾಸ ಅಥವಾ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಕರೀತಾರೆ. ಎಲ್ಲಿ ಮಾನವ ಸಮಾಜ ಇರ್ತೋ ಅಲ್ಲಿ ಇದು ಸಾಮಾಜಿಕ ಸ್ತರವಿನ್ಯಾಸ ಸದಾ ಜೀವಂತವಾಗಿರ್ತದೆ. ಒಂದು ಕಡೆ ಜಾತಿ ಆಧಾರದ ಮೇಲೆ ಇರ್ಬೋದು, ಇನ್ನೊಂದು ಕಡೆ ಅಂತಸ್ತು ಆಧಾರದ ಮೇಲೆ ಇರ್ಬೋದು, ಮತ್ತೊಂದು ಕಡೆ ಲಿಂಗ ಆಧಾರಿತವಾದಂತಹ ಸ್ತರವಿನ್ಯಾಸ ಇರ್ಬೋದು. ಯಾವಾಗ ಈ ಸ್ತರವಿನ್ಯಾಸ ವಿಕೋಪಕ್ಕೆ ಹೋಗಿ ಒಂದು ವರ್ಗ ನಿರಂತರವಾಗಿ ತುಳಿತಕ್ಕೆ, ಶೋಷಣೆಗೆ ಒಳಗಾಗ್ತೈತೋ ಆವಾಗ ಮತ್ತೆ ಒಂದು ಸಾಮಾಜಿಕ ಕ್ರಾಂತಿ ಉಂಟಾಗ್ತೈತಿ. ಅದಕ್ಕೆ ಏನ್ ಕರಿತೀವಿ ನಾವು? ಸಾಮಾಜಿಕ ನ್ಯಾಯ ಅಂತ ಕರಿತೀವಿ. ಆ ಸಾಮಾಜಿಕ ನ್ಯಾಯವನ್ನ ಕೊಡಿಸೋದಕ್ಕೋಸ್ಕರ ಮತ್ತಷ್ಟು ವ್ಯಕ್ತಿಗಳು ಹುಟ್ಟಿ ಬರ್ತಾರೆ, ಮತ್ತಷ್ಟು ವ್ಯಕ್ತಿತ್ವಗಳು ನಮ್ಮ ಸಮಾಜದಲ್ಲಿ ಅರಳಿಕೊಳ್ತಾವು. ಅಂತ ಅರಳಿಕೊಂಡಂತ ಒಂದು ವ್ಯಕ್ತಿತ್ವ ಯಾವುದು ಅಂತಂದ್ರೆ ಡಿ ದೇವರಾಜು ಅರಸು ಅವರು. ದೇವರಾಜ ಅರಸು ಮುಖ್ಯಮಂತ್ರಿ ಮಾಡಿದಂತ ಯೋಜನೆಗಳು ಇವತ್ತು ನಾವು 3 ಮಕ್ಕಳನ್ನ ಸನ್ಮಾನ ಮಾಡಿದ್ದೀವಿ. PUC 3 ಮಕ್ಕಳನ್ನ ಮತ್ತು SSLC 3 ಮಕ್ಕಳನ್ನ ಸಾಂಕೇತಿಕವಾಗಿ 1, 2, 3 ಮಾಡಿದ್ವಿ. ಮೊದಲು ಹೆಂಗಿತ್ತಂದ್ರೆ ಹಿಂದಿನ ಕಾಲದಾಗ ಮೇಡಮ್ ಹೇಳಿದಾಗ ಶಾಲೆ ಕಲಿದ್ರು ಬಂದಿತ್ತು. ಅವಾಗ ನಿಮ್ಗೆ ಹೊಟ್ಟಿ ಸತ್ಯಕ್ಕೆ ಊಟ ಇರಲಿಲ್ಲ. ಆ ಟೈಮ್ನಾಗ ಇಂಥ ಕ್ರಾಂತಿಕಾರಿ ಯೋಜನೆ ಜಾರಿ ತಗೊಂಡ್ಬಂದು ಇವತ್ತು ಅದು ರಿಸಲ್ಟ್ ಬಂದೈತಿ. ನಮ್ಮ ಹಾಸ್ಟೆಲ್ ಮಕ್ಕಳು ಕೂಡ 90-95-96% ಮಾಡ್ತಾರಂದ್ರೆ ಅದು ದೇವರಾಜ ಅರಸು ಕಂಡಂತ ಕನಸು ಇವತ್ತಿಗೆ ನನಸಾಗಿದೆ ಅಂತೇಳಿ ನಾವೆಲ್ಲ ಆಲೋಚನೆ ಮಾಡಬೇಕಾಗ್ತದೆ. ಒಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳ್ತೀನಿ. ಮೊದಲೆಲ್ಲ ಏನಿತ್ತು, ಹಾಸ್ಟೆಲ್ ಹೋಗೋದು ಅಂತಂದ್ರೆ ಏನು ಅಂತಾರಲ್ಲ, ಒಂಥರ ಆಶ್ರಮಕ್ಕೆ ಹೋದಾಗ ಮಾಡ್ತಿದ್ರು. ಆದ್ರೆ ಈಗ ಹಾಗಿಲ್ಲ. ಹಾಸ್ಟೆಲ್ಗೆ ಕಾಂಪಿಟೇಷನ್ ಇದ್ದಷ್ಟು ಮನೆಯಾಗ ಮಕ್ಕಳು ಯಾರು ಹೋಗ್ಲಿರ್ತಾರೆ. ಅಷ್ಟು ಕಾಂಪಿಟೇಷನ್ ಈಗ ಹಾಸ್ಟೆಲ್ಗಳಿಗೆಲ್ಲ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಲ್ಲಿ ಮತ್ತು ನಾನು ಇಲಾಖೆಯ ಮೇಲ್ವಿಚಾರಗಳಲ್ಲಿ ವಿನಂತಿ ಮಾಡ್ಕೊತೀನಿ. ತಾವು ಮಾಡುವಂಥ ಕೆಲಸ ಬಹಳ ಶ್ಲಾಘನೀಯವಾದಂಥ ಕೆಲಸ. ಮಕ್ಕಳಿಗೆ ಉನ್ನತ ಈ ಹಾಸ್ಟೆಲ್ ಏನು ಹೇಳಿದ್ರು ಸರ್, ಅವರಿಗೆ ಊಟ ಕೊಡೋದ್ರ ಜೊತೆಗೇ ಉನ್ನತವಾದ ಶಿಕ್ಷಣಕ್ಕೆ, ಆಟಗಳಿಗೆ ಹೆಚ್ಚಿನ ಪ್ರೇರಣೆ ನೀಡಿ ನನ್ನ ತಾಲೂಕಿನ ಮಕ್ಕಳು ಕೂಡ ಉನ್ನತ ಸ್ಥಾನಗಳಿಗೆ ಹೋಗಲಿ, ನಮ್ಮ ಸರ್ಕಾರ ಕೊಟ್ಟಂತ ಯೋಜನೆ ಜಾರಿ ತಗೋಲಿ ಅಂತ ಹೇಳಿ ಮತ್ತೊಮ್ಮೆ ಅವರಲ್ಲಿ ವಿನಂತಿ ಮಾಡಿಕೊಂಡು, ಈಗ ಸಮಯ ಭಾಳ ಆಗೈತಿ, 1 ಗಂಟೆ ಆಗೈತಿ. ಈಗ ದೇವರಾಜ ಅರಸು ಬಗ್ಗೆ ಬೆಳತನ ಹೇಳಿದ್ರು ಸಾಕಾಗಿಲ್ಲ. ಯಾಕಂದ್ರೆ 2 ಸಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವ್ರು ಹಲವಾರು ಯೋಜನೆ ತಂದಾರ. ಬೇಕಾದ್ರೆ ನೀವೆಲ್ಲರೂ ಮೊಬೈಲ್ ಉಪಯೋಗ ಮಾಡ್ತಿರಲ್ಲ, ಎಲ್ಲರೂ ನೀವು ಮೊಬೈಲ್ ಉಪಯೋಗ ಮಾಡ್ತಿರಲ್ಲ, ಗೂಗಲ್ನಾಗ ಹೋಗಿ ದೇವರಾಜ ಅರಸು ಕೊಡುಗೆಗಳಂತ ಟೈಪ್ ಮಾಡಿದ್ರೆ ಎಲ್ಲ ಡಿಟೇಲ್ ಬರ್ತಾರೆ. ನೀವು ಅವ್ರು ಏನು ಹುಟ್ಟಿದ್ರು, ಏನು ಯೋಜನೆ ತಂದ್ರು, ಆ ಯೋಜನೆ ಏನು ಎಫೆಕ್ಟ್ ಆಗ್ತದೆ ಅನ್ನೋದು ಮುಂದೆ ನೀವೇನು ಒಳ್ಳೆ ಶಿಕ್ಷಣ ಕೊಡ್ತೀರೋ ಅವೆಲ್ಲ ತಮ್ಮ ಗೊತ್ತಾಗ್ತದೆ. ಈ ಕಾರ್ಯಕ್ರಮದ ನಮ್ಮ ಅತಿಥಿ ಅಂತ ಕರೆಸಿ 4 ಮಾತಾಲಿಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಇಲಾಖೆಯ ಎಲ್ಲ ಉದ್ಯೋಗ ಸಿಬ್ಬಂದಿಯವರಿಗೆ ಧನ್ಯವಾದ, ಖುಷಿ. ದೇವರಾಜ ಅರಸು ಅವರ ಬಗ್ಗೆ ಬಹಳ ನೀಟಾಗಿ ಹೇಳಿದೆ. ಕರ್ನಾಟಕದಲ್ಲಿ ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ಹೆಸರು ಅಂತಂದ್ರೆ ದೇವರಾಜ ಅರಸು ಅವರು ಮೊದಲ ಹೆಸರು. ಯಾಕಂದ್ರೆ ತಳಮಟ್ಟದ ಜನಗಳ ಹತ್ತಿರ ಹೋಗಿ ಕೆಲಸ ಮಾಡಿದಂಥ ಮುಖ್ಯಮಂತ್ರಿಗಳು ದೇವರಾಜ ಅರಸು.
ಎಲ್ಲಿ ವ್ಯವಸ್ಥೆ ಇಲ್ಲ ಅಲ್ಲಿ ವ್ಯವಸ್ಥೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲಸ ಮಾಡಿರುವಂಥವರು ದೇವರಾಜ ಅರಸರವರು. ಬಹುಶಃ ನಾನು ಕಾಲೇಜ್ ಓದಬೇಕಾದ್ರೆ ಅವಾಗ ಯಾವುದು BCM ಇಲಾಖೆನೇ ಇರಲಿಲ್ಲ. ದೇಶಪಾಂಡೆ ಅವರು ಕಾಲೇಜ್ ಓದಬೇಕಾದ್ರೆ ಹಾಸ್ಟೆಲ್ನ ಹೊರಡೆ ಇದ್ದಿಲ್ಲ. ಆದರೆ ದೇವರಾಜ ಅರಸರವರಿಂದ ಹಾಗೂ ಘನ ಸರ್ಕಾರದ ನಿರ್ದೇಶನಗಳಂತೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು BCM ಡಿಪಾರ್ಟ್ಮೆಂಟ್ ಅಂತ ಹೇಳಿ ಸಪರೇಟ್ ಆಗಿ ಕ್ರಿಯೇಟ್ ಆದವು. ಡಿಪಾರ್ಟ್ಮೆಂಟ್ಸ್ ಅನ್ನು ಕ್ರಿಯೇಟ್ ಆಗಿರೋದಕ್ಕೆ ಸಾಕಷ್ಟು ಪೋಸ್ಟ್ಗಳು ಕ್ರಿಯೇಟ್ ಆದವು. ಎಲ್ಲರೂ ದೇವರಾಜ ಅರಸರವರಿಗೆ ಬಹಳ ಕೃತಜ್ಞತೆ ಹೇಳುವ BCM ಇಲಾಖೆ ಎಲ್ಲ ಸಿಬ್ಬಂದಿಗಳು. ಅದರಂತೆ ಸ್ಟಾರ್ಟಿಂಗ್ ನಾವು BCM ಇಲಾಖೆ ಶುರುವಾಗಿ ಒಳ್ಳೆಯ ವಾತಾವರಣ ನೀಡಬೇಕು ಅನ್ನೋ ದೃಷ್ಟಿಯಲ್ಲಿ ಸಾಕಷ್ಟು ಸವಲತ್ತುಗಳನ್ನು ಕೊಟ್ಟಿದ್ದರು. ಯಾವುದೇ ವಿಷಯ ಇರಲಿ, ಓದಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳು, ತಮಗೆ ಅಕಾಮಿಡೇಷನ್ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆ ಬಹಳ ನೀಟಾಗಿ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆ ಮಾಡಲಾಗಿದೆ. ಆಗ ಕಾಂಪಿಟೇಷನ್ ಆಗ್ತದೆ. ಮೊನ್ನೆ ಅಲ್ಲಿ ಲೋಕಾಯುಕ್ತ ಸಾಹೇಬರು ಮೀಟಿಂಗ್ ತಗೊಂಡು ಜಿಲ್ಲಾ ಮಟ್ಟದಲ್ಲಿ ತಗೊಂಡಾಗ ಅಮೀನ್ಗಢದಿಂದ ಒಂದು ಹುಡುಗಿ ಅಲ್ಲಿ ಬಂದಿದ್ದು, ನನಗೆ ಹಾಸ್ಟೆಲ್ ಸಿಕ್ಕಿಲ್ಲ ಅಂದರೆ ಅರ್ಥ ತಿಳ್ಕೊಂಡ್ರೆ ನೀವು ಎಷ್ಟು ಕಾಂಪಿಟೇಷನ್ ಆಗಿದೆ ಅಂತ. ಸೊ ಯಾರಿಗೆ ಅವಕಾಶ ಸಿಕ್ಕಿದೆ ಹಾಸ್ಟೆಲಲ್ಲಿ, ನೀವು ಎಷ್ಟು ಲಕ್ಕಿ ಪರ್ಸನ್ಸ್ ಅಂತ ನೀವು ತಿಳ್ಕೋಬೇಕು. ಅದೇ ಹಾಗೆ ಆ ಸವಲತ್ತುಗಳನ್ನು ಉಪಯೋಗ ಮಾಡಿ ಒಳ್ಳೆಯ ವ್ಯಕ್ತಿಗಳಾಗಬೇಕು. ಸುಮ್ಮನೆ ಹಿಂದೆ ಕೂತ್ಕೊಂಡು CT ಹೊಡೆದು ಹಾಗೆ ಹೀಗೆ ಅಂತ ಹೇಳಿ ಕಾಲಹರಣೆ ಮಾಡಬಾರ್ದು. ಅವ್ರು ತಾನೇ ಹಿಂದೆ ಕೂತವ್ರು ಮಾತಾಡಬೇಕು. ಹಿಂದೆ ಕೂತವ್ರು ಯಾರಿದ್ರೆ ಎಲ್ಲ ಹುಡುಗರು ಹಿಂದೆ ಕೂತಾರೆ. ಯಾಕಪ್ಪ ಬರೀ ಹುಡುಗಿಯರಷ್ಟೇ ಮುಂದೆ ಇರ್ಬೇಕಾ? ಮುಂದಿನ ಜೀವನದಲ್ಲಿ ನಿಮ್ಮ ಕುಟುಂಬವನ್ನ ನೀವೇ ಆಧಾರ ಸ್ತಂಭವಾಗಿ ನಡೆಸ್ತೀರಿ. ನಿಮ್ಮ ಕುಟುಂಬವನ್ನು ನೀವೆಷ್ಟು ಚೆನ್ನಾಗಿ ರಾಜ್ಯ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ದೇಶವನ್ನು ನಾವು ಚೆನ್ನಾಗಿ ನಡೆಸ್ತೀವಿ ಹೇಳಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ರಿ, ಸವಲತ್ತುಗಳು ಕೊಟ್ಟಿದ್ದಾರೆ, ಅದನ್ನೆಲ್ಲ ಉಪಯೋಗ ಮಾಡಿಕೊಳ್ರಿ.